ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರದಲ್ಲಿ ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಏರ್ಪಡಿಸಿದ್ದ ಸನ್ಮಾನ ಮತ್ತು ಉಪನ್ಯಾಸ ಕಾರ್ಯಕ್ರಮ. ಹೊಸನಗರದಲ್ಲಿ ನನ್ನ ಊರು ನನ್ನ ಜವಾಬ್ದಾರಿ ತಂಡದಿಂದ ಸಾಲು ಮರ ನೆಟ್ಟು ಪೋಷಿಸುವ ಕಾರ್ಯಕ್ರಮ. ಸಮಸ್ತರ ಕ್ಷೇಮ ನಮ್ಮ ಉದ್ದೇಶವಾಗಬೇಕು. ಅಂತಹ ಜೀವನವನ್ನು ನಡೆಸುವುದಕ್ಕೆ ಮಾರ್ಗದರ್ಶನವಾಗಿ ಹಿರಿತನದ ಅನುಭವಗಳನ್ನು ತಿಳಿಸುವ ಮನಸ್ಸಿರಬೇಕು ಎಂದು ತ್ರಿಮಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತಿನ ಅಧ್ಯಕ್ಷರಾದ ವೇದಮೂರ್ತಿ ರಾಜೇಂದ್ರ ಪ್ರಸಾದ್ ಭಟ್ ಹೇಳಿದರು. ಇಲ್ಲಿನ ಶ್ರೀ ರಾಘವೇಶ್ವರ ಭವನದಲ್ಲಿ ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಏರ್ಪಡಿಸಿದ್ದ ಸನ್ಮಾನ ಮತ್ತು ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಇಂದು ಹಿರಿಯರ ಅನುಭವಗಳನ್ನು ಆಲಿಸುವ ಕ್ರಮ ಮರೆತು ಹೋಗುತ್ತಿದೆ. ಇದರ ಪರಿಣಾಮ ಜೀವನ ಸಂಕುಚಿತಗೊಳ್ಳುತ್ತಿದೆ ಎಂದು ಅಭಿಪ್ರಾಯಪಟ್ಟ ಅವರು, ನಮ್ಮ ಸುತ್ತಲೂ ನೆಮ್ಮದಿಯ ವಾತಾವರಣ ಇದ್ದರೆ ಮಾತ್ರ ನಮ್ಮ ಬದುಕಿಗೂ ಅರ್ಥ. ಹಾಗಾಗಿ ಲೋಕ ಕಲ್ಯಾಣದ ಕೆಲಸಗಳು ನಮ್ಮದಾಗಬೇಕು ಎಂದು ಹೇಳಿದರು. ಈ ವೇಳೆ ಬಾಲಚಂದ್ರ ಜೋಯ್ಸ್, ತಿಮ್ಮಣ್ಣ ಭಟ್ ಮುಂಗುರವಳ್ಳಿ ಅವರನ್ನು ಸನ್ಮಾನಿಸಲಾಯಿತು. ನಂತರ ಶಿವಮೊಗ್ಗ ನಟೇಶ್ ಅವರಿಂದ ಮಂಕುತಿಮ್ಮನ ಕಗ್ಗದ ಉಪನ್ಯಾಸ ನಡೆಯಿತು. ಪರಿಷತ್ ಕಾರ್ಯದರ್ಶಿ ಸಮರ್ಥ ಭಟ್ ಮಂಕಳಲೆ, ಸಿಗಂದೂರು ಪ್ರಧಾನ ಅರ್ಚಕ ಶೇಷಗಿರಿ ಭಟ್, ನಾಗರಾಜ್ ಭಟ್, ರವೀಂದ್ರ ಶರ್ಮಾ, ಪರಮೇಶ್ವರ್ ಭಟ್, ಪ್ರಶಾಂತ್ ಭಟ್, ಅನಿಲ್ ಹೊಳ್ಳ, ಶ್ರೀರಾಮ್ ಭಟ್, ಮನು ಭಟ್, ಉದಯ್ ಭಟ್, ಉಮೇಶ್ ಭಟ್ ಮತ್ತಿತರರು ಹಾಜರಿದ್ದರು. ಇದಕ್ಕೂ ಮುನ್ನ ಬೆಳಗ್ಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮತ್ತು ಪರಿಷತ್ತಿನ ವಾರ್ಷಿಕ ಸಭೆ ನಡೆಯಿತು. ಪರಿಸರ ಸಂರಕ್ಷಣೆಯನ್ನು ಆದ್ಯತೆಯಾಗಿ ಹೊಂದಿ ಕಳೆದ 10 ವರ್ಷದಿಂದಲೂ ಕಾರ್ಯ ಮಾಡುತ್ತಿರುವ ಹೊಸನಗರ ಪಟ್ಟಣದ ನನ್ನ ಊರು ನನ್ನ ಜವಾಬ್ದಾರಿ ತಂಡದಿಂದ ನೆರಳಿಗಾಗಿ ಸಾಲು ಮರಗಳನ್ನು ನೆಡುವ ಕಾರ್ಯ ನಡೆಯಿತು. ಕೇವಲ ಗಿಡ ನೆಡುವುದು ಮಾತ್ರವಲ್ಲದೆ ಕಳೆದ 10 ವರ್ಷಗಳಿಂದಲೂ ಬೇರೆ ಬೇರೆ ಜಾಗದಲ್ಲಿ ನೆಟ್ಟು ಬೆಳೆಸಿರುವ ಗಿಡಗಳ ಪೋಷಣೆಗೆ ಬೇಕಾದ ಅಗತ್ಯ ಕ್ರಮವನ್ನು ಕೈಗೊಂಡ ತಂಡ ಕೇವಲ ಗಿಡ ನೆಡುವುದಕ್ಕೆ ಮಾತ್ರ ಸೀಮಿತವಾಗಿರದೆ ಅದರ ರಕ್ಷಣೆಯನ್ನು ಮಾಡುತ್ತಾ ಬಂದಿರುವುದು ವಿಶೇಷ. ತಂಡದ ಪೂರ್ಣೇಶ್ ಮಲೆಬೇಲು, ಸುರೇಶ್ BS, ರಾಘವೇಂದ್ರ ಅರಳಿಸುಳ್ಳಿ, ರಾಧಾಕೃಷ್ಣ, ಮಾಧವ, ಕೇಶವ, ಕೃಷ್ಣಮೂರ್ತಿ ಅರಳಿಸುಳ್ಳಿ ಸೇರಿದಂತೆ ಇಡೀ ತಂಡ ಈ ಕಾರ್ಯದಲ್ಲಿ ಪಾಲ್ಗೊಂಡಿತ್ತು. ನಮಸ್ಕಾರ.